ಎಲ್ಲಾರ ಫ್ಯಾಮಿಲಿಯಲ್ಲೂ ಒಬ್ರು ಇದ್ದೇ ಇರ್ತಾರೆ. ಈಗ ಹಂಗಾದ್ರೆ ಅವ್ರನ್ನ ಬಿಟ್ಟು ಎಲ್ಲ ಇವ್ರು ಎಂಜಾಯ್ ಮಾಡಕ್ಕೆ ಹೋಗಲ್ಲಲ್ಲ ಫ್ಯಾಮಿಲಿಯವರು. ಹರ್ಟ್ ಆಗುತ್ತೆ. ಪೋಸ್ಟ್ ಮಾಡಿರೋರ್ನ ಹಿಡಿದು ಕೇಳಬೇಕಾಗತ್ತೆ ಯಾಕೆ ಮಾಡಿದ್ದೀರಾ ಅಂತ. ಯಾರು ಹೇಳಿದ್ರು ಅದು ಗೆಲ್ಲೋದು ಸೋಲೋದು ಮ್ಯಾಚ್ ಆಡೋರ್ ಜೊತೆ ಇದೆ. ಅವ್ರ ಗಂಡ ಇಲ್ಲ ಅಂತ ನೀವು ಹೇಳಿ ಅವ್ರಿಗೆ ಹರ್ಟ್ ಮಾಡೋದು ಬೇಡ. ನನಗೆ ಅವರು ಅಶ್ವಿನಿ ಅವ್ರು ನೋಡ್ತಾ ಇದ್ದರೆ ಅವರು ಅಪ್ಪು ಅವರು ಹೋದಾಗ್ಲಿಂದ ಅವರು ತುಂಬಾ ಶ್ರಮ ಪಡ್ತಾ ಇದ್ದಾರೆ. ಗಂಡ ಸತ್ತೋಗಿದ್ದಾರೆ ಅಂತ ಅಂದಿದ ತಕ್ಷಣ ಅವರೇನು ಇದಿಲ್ಲ, ಡಿಸ್ಕರೇಜ್ ಮಾಡಿದ್ರೆ ಅವರು ಮೂಲೆ ಕೂತ್ಕೊಂಡ್ಬಿಡ್ತಾರೆ. ಮಾಮೂಲಾಗಿ ಆ ಮಕ್ಕಳೆಲ್ಲ ಅನಾಥರಾಗಲು ಉಳಿತಾರೆ. ನಾವು ಎಂಕರೇಜ್ ಮಾಡೋಕ್ಕಾಗಲಿಲ್ಲ ಅಂದರೆ ಡಿಸ್ಕರೇಜ್ ಮಾತ್ರ ಮಾಡಬಾರ್ದು. ಟ್ವಿಟ್ ಮಾಡೋರಿಗೆ ನಿಜವಾಗ್ಲೂ ಹೇಳ್ತೀನಿ ನೋಡಿ, ಅವ್ರನ್ನೇ ಏನಾರ ಮಾಡಬೇಕು. ಅವರು ಟ್ವಿಟ್ ಮಾಡೋರ ಕೈನಲ್ಲಿ ಯಾರು ಈ ಅವ್ರನ್ನ ಮಾಡಿಸ್ತಾ ಇದ್ದಾರೆ, ಬೇರೆಯವರು ಅವ್ರಿಗೆ ಅವಮಾನ ಆಗೋ ಥರ ಬೇರೆಯವ್ರು ಯಾರು ಮಾಡಿಸ್ತಾ ಇದ್ದಾರೆ ಅನ್ನೋದು ಅವರಿಂದ ತಿಳ್ಕೋಬೇಕು. ತಪ್ಪು ಅಭಿಪ್ರಾಯ, ತಪ್ಪಾಗಿ ಹೇಳಿದ್ದಾರೆ. ಆತರ ಇರೋರು ಎಲ್ಲೂ ಹೋಗ್ಬಾರ್ದು ಹೊರಗಡೆ. ಆ ಥರ ಎಲ್ಲೂ ಮಾಡಿಲ್ಲಲ್ಲ ಅದನ್ನ. ಈ ತರ ಪೋಸ್ಟ್ ಮಾಡೋರಿಗೆ ಏನು ಹೇಳ್ತೀರಾ? ಅವ್ರ ಮನೇಲೂ ಈ ಥರದವ್ರು ಇರ್ತಾರಲ್ವ. ಸೊ ತುಂಬ ಹರ್ಟ್ ಆಗುತ್ತೆ ಹೆಣ್ಮಕ್ಳಿಗೆ ಈ ಥರ ಹೇಳೋದ್ರಿಂದ. ಹೇಳ್ಬಾರ್ದು. ಅಭಿಪ್ರಾಯ ಏನಿದೆ ಇದ್ರ ಬಗ್ಗೆ ಮ್ಯಾಮ್? ಅದೇ ನಿಮ್ಗೆ ಆಲ್ಮೋಸ್ಟ್ ಹಳೆ ಕಾಲದಿಂದ ನಾಲೆಜ್ ಇರುತ್ತೆ, ಯಾವ ಥರ ಇತ್ತು ಏನಿದೆ, ಇದ್ರ ಬಗ್ಗೆ ನೀವು ಏನು ಹೇಳ್ತೀರ? ಬಟ್ ಇವಾಗ ತುಂಬ ಚೇಂಜಸ್ ಆಗಿದೆ ಅಲ್ಲ. ಚೇಂಜಸ್ ಆಗಿರೋ ಪ್ರಕಾರ ನಡ್ಕೊಂಡು ಹೋಗಬೇಕು, ಅಡ್ಜಸ್ಟ್ ಆಗಬೇಕು ಎಲ್ಲದಕ್ಕೂ. ಬಟ್ ಎಲ್ಲಾರ ಫ್ಯಾಮಿಲಿಯಲ್ಲೂ ಒಬ್ರು ಇದ್ದೇ ಇರ್ತಾರೆ. ಈಗ ಹಂಗಾದ್ರೆ ಅವ್ರನ್ನ ಬಿಟ್ಟು ಎಲ್ಲ ಇವ್ರು ಎಂಜಾಯ್ ಮಾಡಕ್ಕೆ ಹೋಗಲ್ಲಲ್ಲ ಫ್ಯಾಮಿಲಿಯವರು. ಜೊತೆಗೆ ಕರ್ಕೊಂಡು ಹೋಗ್ತಾರಲ್ವ ಅವ್ರನ್ನೂ. ಹಾಗಾಗಿ ನಾವು ಸಮಾಜ ಹೆಂಗೆ ನಡೀತಾ ಇರುತ್ತೆ ಅದೇ ಥರ ನಾವು ನಡ್ಕೊಂಡು ಹೋಗ್ಬೇಕು. ಬಟ್ ಎಲ್ಲ ಗೊತ್ತಿದ್ದು ಅವ್ರ ಮನೆಯಲ್ಲೂ ಹೆಣ್ಮಕ್ಳು ಇಟ್ಕೊಂಡಿರ್ತಾರೆ. ಬಟ್ ಈ ತರ ಪೋಸ್ಟ್ ಮಾಡಿದ್ರೆ ಯಾವ ಥರ ಇರುತ್ತೆ? ಅಂಥವ್ರಿಗೆ ಏನು ಹೇಳ್ತೀವಿ? ಹರ್ಟ್ ಆಗುತ್ತೆ. ಪೋಸ್ಟ್ ಮಾಡಿರೋರ್ನ ಹಿಡಿದು ಕೇಳಬೇಕಾಗತ್ತೆ ಯಾಕೆ ಮಾಡಿದ್ದೀರಾ ಅಂತ. ಇಟ್ಸ್ ರಾಂಗ್. ಅಂದರೆ ಅದು ಲಕ್ಕು. ಗೆಲ್ಲೋದು ಸೋಲೋದು ಬಂದು ಒಂದು ಲಕ್ಕು. ಈ ಥರ ಇವ್ರು ಹೇಳಿದ್ರು ಅವ್ರು ಹೇಳಿದ್ರು ಅಂತ ಇಲ್ಲ, ಅವರು ಒಂದು ಮನುಷ್ಯನೇ. ಯಾರು ಹೇಳಿದ್ರು ಅದು ಗೆಲ್ಲೋದು ಸೋಲೋದು ಮ್ಯಾಚ್ ಆಡೋರ್ ಜೊತೆ ಇದೆ. ಸೊ ಇದೆಲ್ಲ ಸುಮ್ಮನೆ ಅನ್ವಾಂಟೆಡ್ ಟಾಪಿಕ್ಸು. ಅವರು ಗಂಡ ಇದ್ದಾರೆ ಇಲ್ಲ, ಇವಾಗ ನಾವು ಕೂಡ ಹೇಳ್ತೀವಿ ಸೋಲ್ತಾರೆ ಗೆಲ್ತಾರೆ ಅಂತ. ಇವಾಗ ನಮಗೂ ಹೇಳ್ತೀರಾ? ಹಂಗಲ್ಲ ಏನಿಲ್ಲ. ಹ್ಯೂಮನ್ ಬೀನ್ ಏನಾದರೂ ಕಮೆಂಟ್ ಮಾಡ್ಬೋದು. ಮ್ಯಾಚ್ ಅಂತ ಅಂದಮೇಲೆ ಅದು ಲಕ್ಕು, ಡಿಪೆಂಡ್ ಆನ್ ಲಕ್ಕು. ಗೆಲ್ತಾರೋ ಸೇಲ್ತಾರೋ ಅದು ಅವ್ರು ಆಡಿ ನೋಡಬೇಕು. ಹುಡುಗರಿಗಿಂತ ಹೆಣ್ಮಕ್ಳ ಬಗ್ಗೆ ನಿಮಗೆ ಗೊತ್ತಿರುತ್ತೆ, ಹೆಣ್ಮಕ್ಳು ಯಾವ ಥರ ಇರ್ತಾರೆ, ಹೌದು. ಈ ಥರ ಕಮೆಂಟ್ಸ್ ಮಾಡೋದಕ್ಕೆ ನೀವು ಏನು ಹೇಳ್ತೀರಾ? ಯಾಕಂದರೆ ಇಲ್ಲ ಅಂದರೆ ಮಾತ್ರ ಎಲ್ರಿಗೂ ಅದು ಗೊತ್ತಿರುತ್ತೆ. ಹೌದು, ಹುಟ್ಟದಾಗಿಂದನೂ ಎಲ್ಲದನ್ನು ಬಂದಿರುತ್ತೆ. ಬಟ್ ಯಾವುದೋ ಒಂದು ಈ ಥರ ರೀಸನ್ಸ್ಗಳು ಇಟ್ಕೊಂಡು ಹೆಣ್ಮಕ್ಳು ಆ್ಯಕ್ಚುಲಿ ಅದು ಬಂದು ಹರ್ಟ್ ಆಗುತ್ತೆ ತುಂಬ ಹೆಣ್ಮಕ್ಳಿಗೆ. ಆ ಥರ ಅದೊಂದು ದೊಡ್ಡ ಏಮಾತ್ರ, ಅದೇನು ಹೇಳ್ತಾರೆ, ಸೋಲು ಅವ್ರಿಗೆ. ಅದು ಆ ಥರ ಅದು ಅದನ್ನ ಪ್ರೆಷರ್ ಮಾಡಿ ಹೇಳೋದು ಏನು ಅವಶ್ಯಕತೆ ಇಲ್ಲ. ಅವ್ರ ಗಂಡ ಇಲ್ಲ ಅಂತ ನೀವು ಹೇಳಿ ಅವ್ರಿಗೆ ಹರ್ಟ್ ಮಾಡೋದು ಬೇಡ. ಅವ್ರ ಕರ್ತವ್ಯ. ಅವ್ರು ಹೇಳಿದ್ದಾರೆ, ಈ ಥರ ಮಾಡಿದ್ದಾರೆ, ಏನು ಚೇಂಜ್ ಮಾಡಿದ್ದಾರೆ, ಅದು ಅವ್ರ ಕರ್ತವ್ಯ. ಅವ್ರು ಹೇಳೋದು ಬಿಡೋದು ಅವ್ರಿಗೆ. ನೀವು ಅವ್ರನ್ನ ಇದು ಮಾಡಬಾರ್ದು, ಪಾಯಿಂಟ್ ಆಫ್ ಮಾಡಬಾರ್ದು. ಅದೇ ನನ್ನ ಕರ್ತವ್ಯ. ನನಗೆ ಅವರು ಅಶ್ವಿನಿ ಅವ್ರು ನೋಡ್ತಾ ಇದ್ದರೆ ಅವರು ಅಪ್ಪು ಅವರು ಹೋದಾಗ್ಲಿಂದ ಅವರು ತುಂಬಾ ಶ್ರಮ ಪಡ್ತಾ ಇದ್ದಾರೆ. ಈ ಅವರು ಬಿಟ್ಟೋಗಿರೋ ಬುದ್ಧಿಮಾಂದ್ಯ ಮಕ್ಕಳದಾಗಲಿ, ಡಿಸೇಬಲ್ದಾಗಲಿ, ಅನಾಥ ಮಕ್ಕಳದ್ದು ಆಶ್ರಮಗಳು ಇವೆಲ್ಲನೂ ಯಾವುದು ಮುಚ್ಕೊಂಡು ಹೋಗೋದಲ್ಲೇ ಅವರು ನೀಟಾಗಿ ಕವರ್ ಮಾಡಿಕೊಂಡು ಅವ್ರನ್ನೆಲ್ಲ ಚೆನ್ನಾಗಿ ನೋಡಿಕೊಂಡು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಅಂಥವ್ರಿಗೆ ಎಂಕರೇಜ್ ಮಾಡೇ ವಿನಃ ಈ ಥರ ಡಿಸ್ಕರೇಜ್ ಮಾಡಬಾರ್ದು. ಗಂಡ ಸತ್ತೋಗಿದ್ದಾರೆ ಅಂತ ಅಂದಿದ ತಕ್ಷಣ ಅವರೇನು ಇದಿಲ್ಲ, ಪಾಪ ಅವ್ರ ತಪ್ಪ ಅವ್ರೇನು ಮಾಡಿದ್ದಾರೆ ಅಂತ ಅವ್ರಿಗೆ ತೊಂದರೆ ಕೊಟ್ಕೊಂಡು ಅವ್ರಿಗೆ ಇನ್ನೂ ಪ್ರೋತ್ಸಾಹ ಕೊಟ್ಟರೆ ಇನ್ನೂ ಮುಂದಕ್ಕೆ ಒಳ್ಳೆ ಕೆಲಸಗಳು ಮಾಡೋಕ್ಕೆ ಅವ್ರಿಗೂ ಸಂತೋಷ ಆಗುತ್ತೆ, ಮಾಡ್ತಾರೆ, ಮುಂದುವರಿಸ್ಕೊಂಡು ಹೋಗ್ತಾರೆ. ಈ ಥರ ತಪ್ಪು ಕಲ್ಪನೆಗಳನ್ನ ಮಾಡಿಕೊಂಡು ಅವ್ರನ್ನ ಡಿಸ್ಕರೇಜ್ ಮಾಡಿದ್ರೆ ಅವರು ಮೂಲೆ ಕೂತ್ಕೊಂಡ್ಬಿಡ್ತಾರೆ. ಮಾಮೂಲಾಗಿ ಆ ಮಕ್ಕಳೆಲ್ಲ ಅನಾಥರಾಗಲು ಉಳಿತಾರೆ. ಬುದ್ಧಿಮಾಂದ್ಯ ಮಕ್ಕಳ ಥರನೇ ಇರ್ತಾರೆ. ಯಾರು ಎಂಕರೇಜ್ ಮಾಡ್ದಲ್ಲೇ ಇರ್ತಾರೆ. ಆ ಥರ ಮಕ್ಕಳಿಗೆ ಓಲ್ಡೇಜ್ ಹೋಮ್ ಇದ್ದವರಿಗೆ ಈ ಥರ ಮಾಡೋರಿಗೆ ಆದಷ್ಟು ನಾವು ಎಂಕರೇಜ್ ಮಾಡಬೇಕು ವಿನಃ ನಾವು ಎಂಕರೇಜ್ ಮಾಡೋಕ್ಕಾಗಲಿಲ್ಲ ಅಂದರೆ ಡಿಸ್ಕರೇಜ್ ಮಾತ್ರ ಮಾಡಬಾರ್ದು. ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋ ಥರ ನಾವು ಅವ್ರನ್ನ ನೋಡ್ಕೋಬೇಕು ಅಂತ ನನ್ನ ಅನಿಸಿಕೆ. ಈ ಥರ ಟ್ವೀಟ್ ಮಾಡೋರಿಗೆ ಏನು ಹೇಳ್ತೀರಾ? ಟ್ವಿಟ್ ಮಾಡೋರಿಗೆ ನಿಜವಾಗ್ಲೂ ಹೇಳ್ತೀನಿ ನೋಡಿ, ಅವ್ರನ್ನೇ ಏನಾರ ಮಾಡಬೇಕು. ಅವ್ರನ್ನ ಟ್ವಿಟ್ ಮಾಡೋರನ್ನ ಮುಂಚೆ ಅವ್ರನ್ನ ಕರ್ಕೊಂಡು ಬಂದು ಅವ್ರನ್ನ ಯಾವುದಕ್ಕೆ ಈ ಥರ ಮಾಡ್ತಾ ಇದ್ದೀರಾ ಅಂತ ಹೇಳಿಬಿಟ್ಟು ಪಬ್ಲಿಕ್ನಲ್ಲಿ ನಿಲ್ಲಿಸ್ಕೊಂಡು ಅವ್ರನ್ನ ಪ್ರಶ್ನೆ ಕೇಳಿಬಿಟ್ಟು ಯಾವುದಕ್ಕೆ ಮಾಡ್ತಾ ಇದ್ದೀರಾ, ನಿಮಗೆ ಅವರಿಂದ ಏನು ತೊಂದರೆ ಆಗ್ತಾ ಇದೆ, ಯಾವುದಕ್ಕೋಸ್ಕರ ನೀವು ಈ ಥರ ಮಾಡ್ತಾ ಇದ್ದೀರಾ, ಅವ್ರ ಮೇಲೆ ನಿಮಗೆ ಏನು
ಕೋಪ ಇದೆ. ಇಲ್ಲ ನಿಮ್ಮ ಕೈನಲ್ಲಿ ಟ್ರೀಟ್ ಮಾಡೋರ ಕೈನಲ್ಲಿ ಯಾರು ಈ ಅವ್ರನ್ನ ಮಾಡಿಸ್ತಾ ಇದ್ದಾರೆ, ಬೇರೆಯವರು ಅವ್ರಿಗೆ ಅವಮಾನ ಆಗೋ ಥರ ಬೇರೆಯವ್ರು ಯಾರು ಮಾಡಿಸ್ತಾ ಇದ್ದಾರೆ ಅನ್ನೋದು ಅವರಿಂದ ತಿಳ್ಕೋಬೇಕು. ದುಡ್ಡಿಗೆ ಆಸೆಪಟ್ಟು ಈ ಥರ ಮಾಡ್ತಾ ಇದ್ದಾರಾ, ಯಾವುದು ಕಾರಣದಿಂದ ಅವ್ರನ್ನ ಈ ಥರ ಅಶ್ವಿನಿ ಅವ್ರನ್ನ ಈ ಥರ ಮಾಡ್ತಾ ಇದ್ದಾರೆ ಅನ್ನೋದನ್ನು ತಿಳ್ಕೊಬೇಕು. ಅವ್ರನ್ನ ಮಾತ್ರ ಬಿಡಬಾರ್ದು. ಎಂಕ್ವೈರಿ ಮಾಡಿಬಿಟ್ಟು ಅವ್ರನ್ನ ಯಾಕೆ ಮಾಡ್ತಾ ಇದ್ದಾರೆ ಅನ್ನೋದು ತಿಳ್ಕೊಬೇಕು ಅಂತೀನಿ ನಾನು. ಬೀಟ್ ಪ್ಲಸ್ ಕರ್ನಾಟಕ.